ಗ್ರೇಟರ್ ಬೆಂಗಳೂರು ಒಳ್ಳೆಯದಕ್ಕಿಂತ ಹೆಚ್ಚಾಗಿ ನಮಗೆ ಅಪಾಯ. ಗ್ರೇಟರ್ ಬೆಂಗಳೂರು ಅಂತ ಇವರು 2ರಿಂದ 7 ಭಾಗ ಮಾಡೋದಕ್ಕೆ ಇವರಿಗೆ ಅವಕಾಶ ಇದೆ. 2ರಿಂದ 7 ಭಾಗ 8 ಭಾಗ. ನೆನ್ನೆ ನಿಮ್ಗೆ ಹೇಳೋದಾದರೆ ನಾನೇ ಇದನ್ನು ಫಸ್ಟ್ ವಿರೋಧ ಮಾಡಿದವನು. ಮಹಾನಗರ ಪಾಲಿಕೆ ಮುಂದೆ ಚಳುವಳಿ ನಡೆಸಿ ಫಸ್ಟ್ ನಾನೇ ಇದನ್ನು ವಿರೋಧ ಮಾಡಿದವನು. ಸುಮಾರು 2ರಿಂದ 7 ಅಂದರೆ ಅವ್ರಿಗೆ ಅವಕಾಶ ಸಿಕ್ತು 7 ಭಾಗ ಮಾಡ್ಬೋದು ಅಂತ. ಈಗಾಗಲೇ ಚುನಾವಣೆಯಾಗಿ 4 ವರ್ಷ ಮೇಲಾಗೋದು. ಪ್ರತಿ ಸಾರಿನೂ ಚುನಾವಣೆ ಮಾಡದೆ ಇದೊಂಥರ ಸರ್ವಾಧಿಕಾರಿ ಪ್ರಭುತ್ವ. ಒಬ್ಬ ಮಂತ್ರಿ, ಒಬ್ಬ ಕಮಿಷನರು, ಮಿಕ್ಕ ಅಧಿಕಾರಿಗಳು. ಪ್ರತಿ ವಾರ್ಡು ಸಂಪೂರ್ಣ ಖಾಲಿ. 200 ಜನ ಇದ್ದರು ಕಾರ್ಪೊರೇಟರ್ಗಳು, BBMP ಮೆಂಬರ್ಗಳು 200 ಜನ. ಇವತ್ತು ಆ 200 ಜನ ಇದ್ದಿದ್ದರೆ ಪ್ರತಿ ವಾರ್ಡ್ನಲ್ಲೂ ಒಬ್ಬೊಬ್ಬ ಸದಸ್ಯರು ಆ ವಾರ್ಡ್ಗೆ ಆಗ್ತಕ್ಕಂಥ ಅನ್ಯಾಯವನ್ನು ಪರಿಣಾಮಕಾರಿಯಾಗಿ ನೋಡ್ತಾ ಇದ್ರು. ಈಗ ಎಲ್ಲಿ ನೋಡಿದ್ರೆ ಹಾಳಾಗೋಗಿದೆ ಬೆಂಗಳೂರು. ಬೆಂಗಳೂರು ಉಳಿಸಬೇಕಾಗಿದೆ, ನಾಶ ಆಗೋಗಿದೆ. ರೋಡ್ಗಳು ಸರಿ ಇಲ್ಲ, ಕುಡಿಯೋ ನೀರಿಲ್ಲ, ಶೌಚಾಲಯ ಇಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ, ಕಸ ಎತ್ತೋರಿಲ್ಲ. ಒಂದೇ ಸಮನೆ ಇಡೀ ಬೆಂಗಳೂರು ಹಾಳಾಗೋಗಿದೆ. ಇದು ಸರ್ಕಾರ ಬಂದ ತಕ್ಷಣ ಪಾಟೀಲ್ ಮತ್ತು ಸಿದ್ದಯ್ಯ ಇವರದ್ದು ಒಂದು ಕಮಿಟಿ ಮಾಡಿಬಿಟ್ರು. ಗ್ರೇಟರ್ ಬೆಂಗಳೂರು ಬಗ್ಗೆ ನೀವು ವರದಿ ಕೊಡಿ ಅಂತೇಳಿ. ಇದು ಭಾಳ ಅಪಾಯಕಾರಿ ಬೆಳವಣಿಗೆ. ಇದು ಪ್ರಜಾಪ್ರಭುತ್ವಕ್ಕೆ ಕಳಂಕ. ಇದು ಚುನಾವಣೆ ಮಾಡಿ ಸದಸ್ಯರನ್ನ ಆಯ್ಕೆ ಮಾಡಿ ಪ್ರತಿ ಇಲಾಖೆಗೂ ಸಮಿತಿಗಳನ್ನು ಮಾಡಿ ಇದು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ದೊಡ್ಡ ಸದಸ್ಯರಿಗಾಗಿ ಸಭೆಗಾಗಿ ಮಾಡಿರ್ತಕ್ಕಂಥ ಭಾರಿ ದೊಡ್ಡ ಹಾಲ್, ಅಲ್ಲಿ ಕೂಡ್ತು ಚರ್ಚೆ ಮಾಡಿ ತಿಂಗಳಿಗೊಂದ್ಸಲ ಸಭೆ ನಡೆಸಿ ಎಷ್ಟು ಅದ್ಭುತವಾದ ವಿಧಾನ. ಅದೆಲ್ಲ ಗಾಳಿಗೆ ತೂರಿದ್ರು. ಸಭೆ ಇಲ್ಲ, ಸಮಿತಿಗಳಿಲ್ಲ, ಸದಸ್ಯರಿಲ್ಲ, ಬರೀ 3 ಜನ. ಇದು ಜೊತೆಗೆ ನೀವು 4, 5, 6 ಭಾಗ ಮಾಡಿದ್ರೆ ಬೆಂಗಳೂರಿನಲ್ಲಿ ಪರಭಾಷೆಯವರ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಹೇಳೋದಾದರೆ ಈಗಾಗಲೇ ನಮ್ಮ ಇಂದಿನ ಕಾರ್ಪೊರೇಷನ್ಗಳಿಗೆ ಪರಭಾಷೆಯವರು ಮೇಯರ್ಗಳಾಗಿದ್ದಾರೆ. ಮೊಟ್ಟ ಮೊದಲು ಸುಮಾರು 50-60 ವರ್ಷದ ಹಿಂದೆ ಜೀನಾಬಾಯಿ ದೇವಿದಾಸ್ ಗುಜರಾತಿ ಒಬ್ಬರು ಮೇಯರ್ ಆಗಿದ್ದರು. ಅದಾದ ಮೇಲೆ ಮಾರ್ವಾಡಿ ಮೇಯರ್ ಆದರು. ಹೀಗೆ ಬರ್ತಾ ಇದೆ. ಈ 4, 5 ನೀವು ಮಾಡಿದ್ರೆ ಇದು ಪರಭಾಷೆಯವರಿಗೆ ಮೇಯರ್ ಆಗೋದಕ್ಕೆ ಇನ್ನೂ ಸುಲಭವಾಗಿ ಅನುಕೂಲ ಮಾಡಿದಾಗುತ್ತೆ. ಮತ್ತು ಬೆಂಗಳೂರನ್ನು ಒಂದು ತಮಿಳು, ಮತ್ತೊಂದು ಕಡೆ ತೆಲುಗರು, ಇನ್ನೊಂದು ಕಡೆ ಬಿಹಾರಿನವರು ಈ ಥರ ಒಡೆದು ಆಳುವ ಪರಿಸ್ಥಿತಿ ಬರುತ್ತೆ. ಎಚ್ಚರಿಕೆ, ಕಾಲಿಡೋಕ್ಕೂ ಮುಂಚೆ ಎಚ್ಚರಿಕೆ. ನೀವು ಬೇಕಾದರೆ ಮೇಯರು ಒಬ್ಬರೇ ಇರಬೇಕು, ಕಮಿಷನರ್ ಒಬ್ಬರೇ, ಉಪಮೇಯರ್ ಬೇಕಾದರೆ ನೀವು 2-3 ಬೇಕಾದ್ರೆ ಮಾಡ್ಕೊಳ್ಳಿ. ಉಪಮೇಯರ್ದೇನು ನಮಗೆ ಇದೇನಿಲ್ಲ. ಮೇಯರ್ ಒಬ್ಬರೇ ಇರಬೇಕು,
ಈ ದೇಶದ ಯಾವುದೇ ಮಹಾ ವ್ಯಕ್ತಿಗಳು ಬೆಂಗಳೂರು ಬಂದರೆ ವಿಮಾನ ನಿಲ್ದಾಣದಲ್ಲಿ ಒಬ್ಬರೇ ಮೇಯರ್ ಹೋಗಿ ಸ್ವಾಗತ ಮಾಡಬೇಕು, 5 ಜನ ಮೇಯರ್ಗಳು ಹೋಗಿ ಸ್ವಾಗತ ಮಾಡತಕ್ಕಂಥದ್ದಲ್ಲ. ಈಗ ಆಗಬೇಕಾಗಿರೋದು ಮೂಲಭೂತವಾಗಿ ಚುನಾವಣೆ, ನಿಮ್ಮ ಇದಲ್ಲ. ಮೂಲಭೂತವಾಗಿ ಈಗ ಚುನಾವಣೆ ಆಗಬೇಕು. ಚುನಾವಣೆ ಬಿಟ್ಟು ಬೇರೆ ಯಾವುದೂ ಇಲ್ಲ. ಹೈಕೋರ್ಟ್ಗೆ ಇವರು ಒಂದೊಂದಲ್ಲ ಒಂದು ರೀತಿ ತಿದ್ದುಪಡಿ ಹಾಕಿ ನೆಪ ಒಡ್ಡಿ ಚುನಾವಣೆಯನ್ನು ಮುಂದಾಗ್ತಾ ಇದ್ದಾರೆ. ಚುನಾವಣೆ ಮಾಡಿದ್ರೆ ಇವರಿಗೆ ತೊಂದರೆ ಇದೆ ಅಂತೇಳಿ ಮುಂದಾಗ್ತಾ ಇದ್ದಾರೆ. ನಾನು ಹೇಳ್ತೀನಿ, ಯಾರಾದರೂ ಬರಲಿ, ಯಾವ ಪಾರ್ಟಿಯವರಾದರೂ ಬರಲಿ, ಯಾರಾದರೂ ಬರಲಿ, ಮೆಂಬರ್ಗಳಾದರೆ ಬೆಂಗಳೂರು ಉಳಿತದೆ. ನಾವು ಬೆಂಗಳೂರು ಉಳಿಸಿ ಅಂಥೇಳಿ ಭಾಳ ವಿನೂತನವಾಗಿ ಈ ಒಂದು ಅದ್ಭುತವಾದ ಚಳವಳಿಯನ್ನು ಮಾಡಬೇಕು ಅಂತ ಮಾಡಿದ್ದೇವೆ. ಇಡೀ ಬೆಂಗಳೂರಿನ ಉದ್ದಗಲಕ್ಕೂ 26/4/2025 ಶನಿವಾರ, 26/4/25 ಶನಿವಾರ ಇಡೀ ಬೆಂಗಳೂರು ಮತ್ತು ಬೆಂಗಳೂರು ಉಳಿಸೋದಕ್ಕೆ ಇಡೀ ರಾಜ್ಯ ನಾವು ಬದ್ಧರಾಗಿದ್ದೀವಿ ಅಂತ ತೋರಿಸೋದಕ್ಕೆ ಆವತ್ತು ಇಡೀ ರಾಜ್ಯ, ಬೆಂಗಳೂರು ಕರ್ನಾಟಕ ರಾಜ್ಯನೇ ಆವತ್ತು ಇದು ಈಡುಗಾಯಿ ಒಡೆಯುವ ಚಳುವಳಿ. ಈಡುಗಾಯಿ ಅಂದರೆ ತೆಂಗಿನಕಾಯಿ. ಇದು ಎಲ್ಲಿ ಅಂದ್ರಲ್ಲಿ ಹೊಡೀರಿ, ನಿಮ್ಮ ಮನೆಯಲ್ಲಾದರೂ ಹೊಡೀರಿ, ಹೊರಗಾದರೂ ಹೊಡೀರಿ, ಹೋಟ್ಲ್ನಾದ್ರೂ ಹೊಡೀರಿ, ಬೀದಿಲಾದ್ರೂ ಹೊಡೀರಿ, ಸ್ಟೇಷನ್ಲಾದ್ರೂ ಹೊಡೀರಿ, ಬಸ್ ಎಲ್ಲಾದರೂ ಹೊಡೀರಿ, ಒಂದು ಕಾಯಿ ತಗೊಳ್ಳಿ, ನಮ್ಮ ಬೆಂಬಲ ಎತ್ತು ಹೊಡೀರಿ, ಅದು ಚೆಲ್ಲಬೇಡಿ, ಆ ಕಾಯಿನ ಯಾರ್ಯಾರು ಕೊಡಿ, ಕೈಲಿ ತಗೊಂಡೋಗಿ. ಇದು ವಿನೂತನವಾಗಿ ಇಡೀ ವಿಶ್ವದಲ್ಲೇ ಇದೊಂದು ವಿನೂತನವಾದಂಥ ಚಳವಳಿ. ಬರೀ ಬೆಂಗಳೂರು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲೇ ಈ ಚಳವಳಿಯನ್ನು 26ನೇ ತಾರೀಕಿನೊಳಗಾಗಿ ಕನಿಷ್ಠ ನಾವು 2 ಕೋಟಿ ಜನ ತೆಂಗಿನಕಾಯಿ ಈಡ್ಗಾಯಿ ಹೊಡಿಬೇಕು ಅಂತ ನಮ್ಮ ಉದ್ದೇಶ ಇರೋದು. ಇದಕ್ಕಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಹೋಗ್ತೀವಿ, ಹೋರಾಟ ಮಾಡ್ತೀವಿ. ಬೆಂಗಳೂರು ಒಂದರಲ್ಲೇ 1 ಕೋಟಿ ಜನ ತೆಂಗಿನಕಾಯಿ ಈಡ್ಗಾಯಿ ಹೊಡಿಬೇಕು. ಇದು ಯಾರಿಗೂ ತೊಂದರೆ ಇಲ್ಲ, ಯಾರೂ ಇದಾಗಲ್ಲ. ಶಾಲೆ ಮಕ್ಕಳಿಗೋಗಿ ಅಲ್ಲಿ ಹೊಡೀರಿ, ಎಲ್ಲಿ ಅಂದ್ರಲ್ಲಿ ಹೊಡಿಬೋದು, ಒಂದು ತೆಂಗಿನಕಾಯಿ ಹೊಡೀರಿ. ಇದು ನೀವು ದೇವ್ರಿಗಾರ ಹರಕೆ ಹಾಕೊಂಡು ಹೊಡೀರಿ, ಯಾರಿಗಾದರೂ ಹರಕೆ ಹಾಕೊಂಡು ಹೊಡೀರಿ. ನಮ್ಮ ಬೇಡಿಕೆ ಈಡೇರಬೇಕು. ಬೆಂಗಳೂರು 4 ಭಾಗ 5 ಭಾಗ ಆಗಬಾರ್ದು. ಬೆಂಗಳೂರು ಚುನಾವಣೆ ನಡೆಸಿ ಅಂತ. ಕೆಂಪೇಗೌಡರ ರಾಜಧಾನಿ ಕೈಯೊಂದು ತೆಗಿಬೇಡಿ, ಕಾಲು ತೆಗಿಬೇಡಿ, ತಲೆ ತೆಗಿಬೇಡಿ, ಒಂದೇ ಒಂದು ಇರಬೇಕು. ಕೆಂಪೇಗೌಡರ ಚಿಂತನೆ, ಉದ್ದೇಶ ಇದು ಪ್ರಾಮಾಣಿಕವಾಗಿ ಇರಬೇಕು ಅನ್ನೋದು ನಮ್ಮ ಒತ್ತಾಯ.